ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ದಿನಾಂಕ 8/9/25, ಟೈಮು 9:30 ಆಗಿದೆ ಬೆಳಿಗ್ಗೆ. ಇವಾಗ ಫಸ್ಟ್ನೇ ಆರ್ಡ್ರು ಬಂದಿದೆ ಪೋರ್ಟರಲ್ಲಿ. 2.5 ಕಿಲೋಮೀಟ್ರ್ ಇದೆ ಪಿಕಪ್ಪು. ಹೋಗೋಣ ಬನ್ನಿ ಪಿಕಪ್ಗೆ. ನೋಡಿ ಯಾವ ಥರ ಇದೆ. ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಇವಾಗ ಡ್ರಾಪ್ ಹೋಗಬೇಕು. ಡ್ರಾಪು 5.8 ಕಿಲೋಮೀಟರ್, 22 ನಿಮಿಷ ಇದೆ. ಹೋಗೋಣ ಬನ್ನಿ ಡ್ರಾಪ್. ನೋಡಿ ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ರೋಡ್ನ ಮೈನಿಂಗ್ ಮಾಡ್ತವ್ರೆ ಗೌರ್ಮೆಂಟ್ ಅವರು. ಎಲ್ಲನೂ ಬಗ್ದು ರೋಡೆಲ್ಲ ಹಾಳು ಮಾಡಿ ಇಕ್ಕವ್ರೆ. ಎಲ್ಲ ಕಿತ್ತೋಗವೆ. ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಗಾಡಿ ಎಲ್ಲ ಅನ್ಲೋಡ್ ಆಯಿತು. ಇವಾಗ ಒಂದು ಪರ್ಸ್ನಲ್ ಬಾಡಿಗೆ ಇದೆ. ಫೋನ್ ಮಾಡಿದರು ಕಸ್ಟಮರು. ಪಿಕಪ್ಗೆ ಹೋಗೋಣ ಬನ್ನಿ, 4 ಕಿಲೋಮೀಟ್ರ್ ಇದೆ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗಬೇಕು. 7 ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನ್ನು. 30 ನಿಮಿಷ ತೋರಿಸ್ತಾ ಇದೆ. ದೊಡ್ಡೆಲ್ಲ ಮುಗೀತು. ಪೋರ್ಟರ್ ರನ್ ಮಾಡೋಣ. ಯಾವ್ದಾರ ಡ್ಯೂಟಿ ಬರುತ್ತೆ ಮಾಡೋಣ. ಬಂದಿರೋ ಬಾಡಿಗೆ 800 ರೂಪಾಯಿ ಕೊಡ್ತಾರೆ ಕಸ್ಟಮರು. ಫ್ರೆಂಡ್ಸ್, ಒಂದು ಆರ್ಡ್ರು ಬಂದಿದೆ. 2.2 ಕಿಲೋಮೀಟರ್ ಇದೆ ಪಿಕಪ್ಪು. ಪೀಣ್ಯಾಗೆ ಡ್ರಾಪ್ ಇರೋದು. ಪಿಕಪ್ಗೆ ಹೋಗೋಣ ಬನ್ನಿ. ಲೋಡಿಂಗ್ ಎಲ್ಲ ಮುಗಿದಿದೆ. 24 ಕಿಲೋಮೀಟ್ರ್ ಇದೆ. 1129 ರೂಪಾಯಿ ಬಂದಾಯ್ತು. ನೋಡಿ, ಇದು ಪೀಣ್ಯ 4th ಫೇಸ್ ಇಂಡಸ್ಟ್ರಿಯಲ್ ಏರಿಯಾ ನೋಡಿದು. ಈ ಥರ ಇದೆ ಇಂಡಸ್ಟ್ರಿಯಲ್ ಏರಿಯಾ. ಮೂರನೇ ಆರ್ಡ್ರು ಕಂಪ್ಲೀಟ್ ಆಯಿತು. ಅನ್ಲೋಡಿಂಗ್ ಎಲ್ಲ ಆಯಿತು. ಇವಾಗ ಇಲ್ಲೇ ಎಲ್ಲರ ಆರ್ಡ್ರು ಬರೋವರೆಗೂ ಟೀ ಕುಡ್ಕೊಂಡು ವೆಯ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇಲ್ಲಿ ಯಾವುದು ಆರ್ಡ್ರು ಬರ್ತಾಯಿಲ್ಲ. ಅದಕ್ಕೆ ಬೇರೆ ಲೊಕೇಶನ್ ಚೇಂಜ್ ಮಾಡೋಣ ಅಂತ ಒಂದು ಲೊಕೇಶನ್ ಹಾಕೊಂಡಿದ್ದೀನಿ. ಒಂದು 3.4 ಕಿಲೋಮೀಟ್ರ್ ಇದೆ. ನೋಡೋಣ, ಅಲ್ಲಿ ಹೋಗೋಣ. ಆರ್ಡ್ರ್ ಯಾವ್ದಾದ್ರು ಬರ್ಬೋದು. ಇಲ್ಲಿ ಯಾವುದು ಬರ್ತಾಯಿಲ್ಲ. ಬೆಳಗ್ಗೆ ಒಂದು ಪರ್ಸನಲ್ ಬಾಡಿಗೆ ಹೋಗಿದ್ನಲ್ಲ, ಫೋನ್ ಮಾಡಿದ್ರು. ನನ್ನ ಬಾಡಿಗೆ ಇದೆ. ಪಿಕಪ್ಗೆ 15 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಅದಕ್ಕೆ ಖಾಲಿ ಹೋಗ್ಬೇಕಾಗುತ್ತೆ ಅಂದ್ಬಿಟ್ಟು ಗಾಡಿ ಇಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿದೆ. ಬೇರೆ ಗಾಡಿಗೆ ಹಾಕೋತೀನಿ ಅಂತ ಹೇಳೋದು. ಫ್ರೆಂಡ್ಸ್, ಇವಾಗ ಒಂದು ಆರ್ಡ್ರು ಬಂದಿದೆ. ಪಿಕಪ್ ಹೋಗಬೇಕು. ಇದು ಪೀಣ್ಯದಿಂದ ಸುಧಾಮ್ನಗರಕ್ಕೆ ಆರ್ಡ್ರು ಬಂದಿರೋದು. ಪಿಕಪ್ 1.2 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಲೋಡಿಂಗ್ ಮಾಡ್ತಾ ಇದ್ದಾರೆ. ಲೋಡಿಂಗ್ ಎಲ್ಲ ಮುಗೀತು. ಇವಾಗ ಡ್ರಾಪ್ ಪಾಯಿಂಟ್ ಹೋಗೋಣ ಬನ್ನಿ. 9 ಕಿಲೋಮೀಟರ್ ಇದೆ. 1 ಅವರ್ ತೋರಿಸ್ತಾ ಇದೆ.
ಗಾಡಿ ಅನ್ಲೋಡ್ ಆಯಿತು. ಅಮೌಂಟು 956 ರೂಪಾಯಿ ಬಂದಿದೆ. ನೆಕ್ಸ್ಟು ಯಾವ ಬಾಡಿಗೆ ಬರುತ್ತೆ ನೋಡೋಣ, ಎಲ್ಲಿಗೆ ಬರುತ್ತೆ. ಲೋಡಿಂಗ್ ಎಲ್ಲ ಆಯಿತು. ಇವಾಗ ಡ್ರಾಪ್ ಲೊಕೇಶನ್ ಹೋಗೋಣ ಬನ್ನಿ. 2.5 ಕಿಲೋಮೀಟರ್ ಇದೆ ಡ್ರಾಪ್ ಲೊಕೇಶನ್. ದೊಡ್ಡ ಪಾಯಿಂಟ್ ರೀಚ್ ಆಗಿದ್ದೀನಿ. ಲೋಡಿಂಗ್ ಆಗ್ತಾ ಇದೆ. ಇನ್ನೇನು ಅನ್ಲೋಡ್ ಆಗ್ತಾ ಇದೆ. ಡಿಪೆಂಡ್ ಮಾಡೋಣ ಯಾವ್ದಾರು ಆರ್ಡ್ರ್ ಬಂದರೆ ನೋಡೋಣ. 397 ರೂಪಾಯಿ ಬಂದಿದೆ. ನೋಡೋಣ ಬೇರೆ ಯಾವ್ದಾರು ಆರ್ಡ್ರ್ ಬಂದರೆ ತಗೊಳ್ಳೋಣ. ಆರ್ ಆರ್ ನಗರ ಕಡೆ ನಮ್ಮ ರೂಮಲ್ಲೇ ಇರೋದು. ಆ ಕಡೆ ಬಂದರೆ ತಗೊಳ್ಳೋದಿಲ್ಲ ಅಂದರೆ ಇಲ್ಲ. ಇವಾಗ ಇನ್ನೊಂದು ಟ್ರಿಪ್ ಬಂದಿದೆ. ಪಿಕಪ್ಪು 1.2 ಕಿಲೋಮೀಟರ್ ಇದೆ. ಅವರು 61 ರೂಪಾಯಿ ಬಂದಿದೆ. ಪಿಕಪ್ ಹೋಗೋಣ ಬನ್ನಿ. ಲೋಡಿಂಗ್ ಆಗ್ತಾ ಇದೆ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಡ್ರಾಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಇವಾಗ 7 ಕಿಲೋಮೀಟರ್ ಇದೆ. ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇವಾಗ ರೂಮ್ ಕಡೆ ಹೋಗಬೇಕು. 13 ಕಿಲೋಮೀಟರ್ ಇದೆ. 45 ನಿಮಿಷ ತೋರಿಸ್ತಾ ಇದೆ. ಬಾಡಿಗೆ ಯಾವ ಗೊತ್ತಾಯಿಲ್ಲ. ಹೋಗ್ತಾ ಇರೋದು. ಯಾವ್ದಾರು ಆರ್ಡ್ರ್ ಬಂದರೆ ಆ ಕಡೆ ತಗೊಳ್ಳೋದು. ಸ್ನೇಹಿತರೆ, ಇವತ್ತು ಡ್ಯೂಟಿ ಮುಗೀತು. ಕೊನೆಗೂ ರೂಮ್ ಹತ್ರ ಬಂದಿದ್ದೀನಿ. ಇವಾಗ ಟೈಮು 10:17 ಆಗಿದೆ. ಕಿಲೋಮೀಟ್ರು 90 ಓಡಿದೆ. ಇವಾಗ ಅಮೌಂಟ್ ಬೆಳಗ್ಗೆಯಿಂದ ಎಷ್ಟಾಗಿದೆ ಬಾಡಿಗೆ ಲೆಕ್ಕ ಹಾಕೋಣ. ಕಮಿಷನ್ ಕಳೆದು ಹೇಳ್ತೀನಿ ನಾನು ಒಂದೇ ಸರಿ. ಬೆಳಗ್ಗೆ ಪ್ರಶ್ನೆ ಬಾಡಿಗೆ ಹೋಗಿರೋದು ಕಮಿಷನ್ ಹೋಗಿ 577 ರೂಪಾಯಿ. ಆಮೇಲೆ ಒಂದು ಪರ್ಸನಲ್ ಬಾಡಿಗೆ 800 ರೂಪಾಯಿ. ಎರಡನೇ ಬಾಡಿಗೆ ಅದರಿಂದ ಮೂರನೇ ಬಾಡಿಗೆ 925 ರೂಪಾಯಿ. ನಾಲ್ಕನೇ ಬಾಡಿಗೆ 783 ರೂಪಾಯಿ. ಐದನೇ ಬಾಡಿಗೆ 325 ರೂಪಾಯಿ. ಆರನೇ ಬಾಡಿಗೆ 595 ರೂಪಾಯಿ. ಟೋಟಲು 4005 ರೂಪಾಯಿ ಆಗಿದೆ ಇವತ್ತಿನ ಅರ್ನಿಂಗ್ಸು, ಕಮಿಷನ್ ಎಲ್ಲ ಹೋಗಿ. ಅದರಲ್ಲಿ 90 ಕಿಲೋಮೀಟ್ರ್ ಗಾಡಿ ಓಡಿದೆ. ಮೈಲೇಜ್ 11 ಇಂಟು 91 ರೂಪಾಯಿ 49 ಪೈಸೆ. ಒಂದು ಡೀಸೆಲ್ ರೇಟು 1 ಲೀಟ್ರು 748 ರೂಪಾಯಿ ಡೀಸಲ್ಲು. ಪ್ಲಸ್ 200 ರೂಪಾಯಿ ನನ್ನ ಖರ್ಚು. 948 ರೂಪಾಯಿ ಇವತ್ತಿನ ಖರ್ಚು. ಡೀಸಲ್ಲು ನನ್ನ ಖರ್ಚಿಂದ 948 ರೂಪಾಯಿ ಮೈನಸ್. ಅದರಲ್ಲಿ 4005 ರೂಪಾಯಿಲಿ 948 ರೂಪಾಯಿ ಹೋದರೆ ಇವತ್ತಿನ ಉಳಿತಾಯ 3056 ರೂಪಾಯಿ ಆಗಿದೆ ಫ್ರೆಂಡ್ಸ್. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.